यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ರಾಜ್ಯ ಸರ್ಕಾರದಲ್ಲಿ ಏನೂ ಇಲ್ಲ, ಖಾಲಿ ಡಬ್ಬ ಆಗಿದೆ ಅಂತ ಹೇಳಿ ಒಂದು ಖಾಲಿ ಟ್ರಂಕ್ ನ ಹಿಡ್ಕೊಂಡು ಸಂಸತ್ ತೆಗೆಸಿ ಪ್ರತಿಭಟನೆ ಮಾಡಿದ್ರು. ಅವ್ರನ್ನೂ ಕೂಡ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡುತ್ತೆ. ಎಷ್ಟು ಮಟ್ಟಿಗೆ ಸರಿ ಹಾಗೆ ರಾಜ್ಯ ಸರ್ಕಾರದ ಯಾರು ಧ್ವನಿ ಎತ್ತವಾಗಿಲ್ಲ ಅಂತ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚುತ್ತೆ. ಸುಳ್ಳು ಸಾಕಷ್ಟು ನಾವು ಅಭಿವೃದ್ಧಿ ಅಂತ ಸೀನಿಯರ್ ಏನು ಅಂದ್ರೆ ಮೇಜರ್ ಏನಾದ ಲಿಟಿಗೇಷನ್ ಇಂಥವು ಯಾವ ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂತ ಕಾಲ್ಮೆಟ್ಟಿ ಯೋಜನೆಗಳು ಹಣನೇ ಕಟ್ಟಿಲ್ಲ. ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಸಹಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಾವು ಕೃಷ್ಣ ಕೊಳ್ಳಕ್ಕೆ ಎಷ್ಟು ಹಣ ಕೊಡ್ತೀವಿ, ಅದನ್ನ ಯಾವ ಆದ್ಯತೆಯನ್ನು ಅಂತ ಯಾವುದೇ ಸ್ಪಷ್ಟ ಗುರಿ ಇಲ್ಲ. ಕಾವೇರಿ ಬಗ್ಗೆ ಮಾತಾಡಿಲ್ಲ. ಬರೇ ಅದೇ ಗ್ಯಾರಂಟಿ ಇದ್ರೆ ಕೇಂದ್ರ ಸರ್ಕಾರವನ್ನ ನರೇಂದ್ರ ಮೋದಿ ಟೀಕೆ ಮಾಡಿದ್ರೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಏನೂ ಇಲ್ಲ. ಇದ್ರ ಅರ್ಥ ಏನೂ ಇಲ್ಲ ಅಂದ್ರೆ ರಾಜ್ಯದ ಬೊಕ್ಕಸ ಖಾಲಿ ಇದೆ. ಯಾವ ನೋಡ್ರಿ, ಇವತ್ತು ಅಲ್ಪಸಂಖ್ಯಾ ಮುಸ್ಲಿಮರ ಸಾಲದ ಬಡ್ಡಿ ಮನ್ನಾ ಮಾಡ್ತಾರೆ. ಅದು ಉಳಿದ ಎಲ್ಲ ಹಿಂದುಳಿದ ವರ್ಗದವ್ರು ಮತ ಹಾಕಿಲ್ವಾ, ಇವ್ರಿಗೆ ದಲಿತ ಹಾಕಿಲ್ವಾ, ಇವ್ರಿಗೆ ಎಲ್ಲಾ ವರ್ಗದ ಜನ ಹಾಕ್ಯಾರಿಲ್ವಾ? ಮತ್ತೆ ಎಲ್ಲಾ ಜನರು ಬಡವರು ಅದಾರ. ಮಾಡುದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡ್ಬೇಕು. ಒಂದೇ ಸಮುದಾಯವನ್ನ ಖುಷಿ ಪಡಿಸ್ಲಿಕ್ಕೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾ ಇದ್ದಾರೆ. ಖಾಲಿ ಟ್ರಂಕ್ ಹಿಡ್ಕೊಂಡದ್ದು ಈ ರೀತಿ ಮಾಡಿ ಖಾಲಿ ಟ್ರಕ್ ಇವ್ರು ಚಂಬು ಹಿಡ್ಕೊಂಡು ಅಡ್ಡಾಡಿದ್ದಾರೆ. ಪರ್ಸೆಂಟ್ ಸಿಎಂ ಅಂತೇಳಿ ನಮ್ಮ ಬೊಮ್ಮಾಯಿರ ಬಗ್ಗೆ ರಸ್ತೆಗಳಲ್ಲಿ ಕಂಪೌಂಡ್ ವಾರ್ಡ್ ಎಲ್ಲ ಇವತ್ತು ಚಂಬು ಹಿಡ್ಕೊಂಡು ಇವರು ಇವತ್ತು ಲೋಕಸಭೆಯಲ್ಲಿ ನೋಡ್ರಿ ಚರ್ಚೆನೆ ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಯಾವ್ದು ಸಂಬಂಧ ಇಲ್ಲಾರಂತ ಒಂದು ಪುಸ್ತಕ ಇನ್ನೂ ಬಿಡುಗಡೆನೆ ಆಗಿಲ್ಲ. ಅದ್ರ ಕಂಟೆಂಟ್ಸ್ ಏನು ಗೊತ್ತಿಲ್ಲ. ಇವತ್ತು ಹಿಂದಿನ ನಮ್ಮ ಏನು ವಾಯುಸೇನಾ ಮುಖ್ಯಸ್ಥರು ನಮಗೆ ಅಧಿಕಾರ ಕೊಟ್ಟರು ಅಂತ ಹೇಳಿ ಪ್ರಧಾನಮಂತ್ರಿ ಮತ್ತು ಮಿಲಿಟರಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅದರ್ಥ ಏನು, ನೀವ್ ಏನ್ ಬೇಕಾದ್ರೆ ಆಕ್ಷನ್ ಮಾಡ್ರಪ್ಪ ಅನ್ನ ಅದನ್ನ ತಪ್ಪು ಜನರಲ್ಲಿ ಮೂಡಿಸ್ತಾರೆ. ಬಟ್ ಇವ್ರಿಗೆಲ್ಲ ಇತಿಹಾಸ ದೇರುಂದ ಹಿಡಿದು ಇಲ್ಲಿವರೆಗೆ ಇವ್ರ ಇತಿಹಾಸ ಏನು, ಇವ್ರ ಅಕ್ರಮ ಸಂಬಂಧಗಳೇನು ಒಂದು ಈ ದೇಶದಲ್ಲಿ ಚರ್ಚೆ ಆಗ್ಬೇಕಾಗ್ತದೆ. ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರೆ. ಇಂಥ ಒಬ್ಬ ವಿರೋಧ ಪಕ್ಷ ನಾಯಕ ನಮ್ಮ ದೇಶದ ದುರಂತ, ಅದರ ಪೀಳಿಗೆನೆ ಇವೆಲ್ಲ ಕರ್ನಾಟಕದಲ್ಲಿ ಅದ್ರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ. ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದಾರೆ, ಈ ರೀತಿ ಟ್ರಂಕ್ ಖಾಲಿ ಹಿಡ್ಕೊಂಡು ಮೋದಿ ಕಡೆ ಏನಾದ್ರು ಹೋಗ್ಲಿ, ಅದ್ ತುಂಬಿಸ್ಕೊಂಡ್ ಬರ್ಲಿ, ಅವ್ರಿಗೆ ಅಲ್ಲಿ ಹೋಗಿ ಕೇಳೋಂತ ದಮ್ ಇಲ್ಲ ಅಂತ ಹೇಳ್ತಾರೆ. ನೋಡಿ, ರಾಜ್ಯ ಸರ್ಕಾರದ್ದು ಪಾಲಿದೆ ಮೆಟ್ರೋದಲ್ಲಿ. ರಾಜ್ಯ ಸರ್ಕಾರ ಬಿಟ್ಟು ಬರೀ ಕೇಂದ್ರ ಸರ್ಕಾರ. ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಭಾರತ ಸರ್ಕಾರ. ಮೆಟ್ರೋದಲ್ಲಿ ಶೇರಿಂಗ್ ಇದೆ ಕರ್ನಾಟಕ ಮತ್ತು ಗವರ್ಮೆಂಟ್ ಆಫ್ ಇಂಡಿಯಾ. ಇವರೇ ಶಿಫಾರಸ್ ಮಾಡ್ಯಾರ ಏರ್ಸ್ಬೇಕಂತ. ಯಾಕಂದ್ರೆ ಇವ್ರು ದುಡ್ಡು ಕೊಡೋದು ಆಗಲಾಗೈತಿ. ಅದಕ್ಕ ಇವ್ರು ತಪ್ಪು ಮಾಡಿದ್ದಕ್ಕೆ ತೇಜಸ್ ಸೂರ್ಯ ಇವತ್ತು ಪ್ರತಿಭಟನೆ ಮಾಡ್ಯಾರ. ಆ ತೇಜಸ್ ಸೂರ್ಯನ ಒಬ್ಬ MP ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರ ಖಾಲಿ ಡಬ್ಬ ಯಾವ ಇದ್ರ ಮ್ಯಾಗ ಅರೆಸ್ಟ್ ಮಾಡಿದ್ರಿ? ಯಾವ ಸಾಮಾನ್ಯವಾಗಿ ಯಾವ್ದೇ ಹೋರಾಟಗಾರನೇ ಕರ್ಕೊಂಡು ಹೋಗ್ತಾರ, ಬಸ್ನ ಕರ್ಕೊಂಡು ಹೋಗ್ತಾರ, ಪೊಲೀಸ್ ಸ್ಟೇಷನ್ ಕುಂಡ್ರಿಸ್ತಾರ, ಹೋರಾಟ ಇವತ್ತಿನ ಬಹಳ ಹೋರಾಟ. ಹಿಂದಿನಾಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಜೈಲಿಗೆ ಹೋಗ್ತಾರೆ, ಇಲ್ಲೇ ಪೊಲೀಸ್ ಸ್ಟೇಷನ್ ಹೋಗ್ತಾರ, ಯಾವ ಹೋಟೆಲ್ದಾಗ ಇಡ್ಲಿ ಚಲೋ ಇರ್ತೈತಿ, ಯಾವ ಹೋರಾಟ ಅಂತ. ಅದಕ್ಕ ಈ ಹೋರಾಟವನ್ನ ಹತ್ತಿಕ್ಕುದು ಬದಲಿ ಸಿದ್ದರಾಮಯ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವು ನಿಜವಾಗಿನೂ ಗ್ಯಾರಂಟಿ ಕೊಟ್ಟಿದ್ರಿಂದ ಸರ್ಕಾರದ ಪರಿಸ್ಥಿತಿ ಸರಿ ಇದೆ. ಇದನ್ನ ಅವ್ರಿಗೆ ನೋಡಿದ್ರು 5,000 ಕೋಟಿ ರೂಪಾಯಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಇನ್ನ ಲೆಕ್ಕ ಕೊಡಕ್ತಾ ಇರಲ್ಲ. ನಮ್ಮ ತೆಂಗಿನಕಾಯಿ ಅವ್ರಿಗೆ ಇನ್ನೂ ಒಂದ್ ತಿಂಗಳ ಹಾರ್ಸ್ಯಾರ. ಒಂದ್ ತಿಂಗಳದ ಹೆಣ್ಮಕ್ಳಿಗೆ 5,000 ಕೋಟಿ ಕೊಡ್ಬೇಕಾಗಿದ್ರೆ ಕೊಟ್ಟಿಲ್ಲ. ಅಂದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಡೆದಿರ್ಬೇಕು, DK ಶಿವಕುಮಾರ್ ಹೊಡೆದ, ಯಾರೋ ಒಬ್ರು ಹೊಡೆದಾರ. ಅದಕ್ಕ ಈ ಹೊಡಿ ಕಂಪನಿ ಭಾಳ ಆಗೈತಿ. ಈ ರೀತಿ ನಮ್ಮ BJP ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಸಂಘಟನೆಯವರ ನೋಡ್ರಿ, ಹೈಕೋರ್ಟ್ ಹೇಳಿದೆ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಭಾರತದಲ್ಲಿ ಅದಾರೆ, ಕರ್ನಾಟಕದಲ್ಲಿ ಇದ್ದಾರೆ, ಅವ್ರನ್ನ ಹುಡುಕಿ ಕೊಡೋರ್ನೇ ನೀವು ಅರೆಸ್ಟ್ ಮಾಡ್ಲಕ್ಕೆ. ಅಂದ್ರೆ ಈ ಸರ್ಕಾರ ದೇಶದ ಹಿಂದೂಗಳ ವಿರುದ್ಧ ದಿವಸವನ್ನ ಸಾಧಿಸಲಿಕ್ಕೆ ಇದು ಅಂತ್ಯಕಾಲ ಬಂದಿದೆ.
ಇವತ್ತೇನ್ ದಿಲ್ಲಿಗೆ ಹೋಗ್ಯಾರಲ್ಲ ಡಿ ಕೆ ಶಿವಕುಮಾರ್, ಇದು ಸರ್ಕಾರದ ಪತನದ ಮೊದಲ ಹೆಜ್ಜೆ ದಿಲ್ಲಿ ಪಯಣ. ವಿಧಾನಸಭೆ ಮೇಲೆ ಕೂಡ ನಾವು ಏನಂತಂದ್ರೆ ವಿಧಾನಸಭೆ ಮೇಲೆ ಕೂಡ ನಾವು ಭಗವಾನ್ ಧ್ವಜ ಹಾರಿಸ್ತೀವಿ. ಹೌದು, ಏನೇನ್ ಮಾಡೋದು? ಭಾರತ ಧ್ವಜದ ಭಾರತ ಧ್ವಜದಷ್ಟು ಎತ್ತರ ಇಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗೆ ಹಿಂದೂ ರಕ್ಷಣೆ ಮಾಡುವಂತ ಒಂದು ಸರ್ಕಾರ. ಭಗವಾ ಅಂದ್ರೆ ಎಲ್ಲರನ್ನು ಸಮಾನತೆಯನ್ನು ನೋಡುವಂತ. ಭಗವಾ ಅಂದ್ರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ, ಅದಕ್ಕೆ ತ್ಯಾಗ ಶ್ರದ್ಧೆ ಇದೆ ಅಂತ ಒಂದು ಸರ್ಕಾರ ತಗೊಂಡು ಬರ್ತೀವಿ ಅಂತ ಹೇಳಿ ಯಲಗೂರು ಹನುಮಂತ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ನಮ್ಮ ಸರ್ಕಾರ ಬಂದ್ರೆ ಭಗವಾ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯ ಕೊಡುವುದು. ಯಾರೇ ಹಿಂದೂಗಳನ್ನ ತೊಂದರೆ ಕೊಟ್ಟರೆ, ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ರೆ ಬುಲ್ಡೋಜರ್ ಮತ್ತು JCB ರೆಡಿ ಇರುವಂತ ಸಂಕೇತ ಭಗವಾ. ಎಲ್ಲಿ ಹಾರಿಸ್ತೀರಿ ಅಂತ, ಎಲ್ಲಿ ಹಾರಿಸ್ಬೇಕು ಅಂತ ಬಿಡ್ಕೊಂಡಿದ್ದೀರಿ ಅಂತ? ಎಲ್ಲಿ ನಾನೇ ಆದ್ಮೇಲೆ ನಾನೇ ಭಗವಾ ಆಗ್ತೇನೆ. ಅದ್ರಾಗ ಭಗವಾ ಜಾಕೆಟ್ ಹಾಕೊಂಡೆ ಪ್ರಮಾಣ ಸ್ವೀಕರಿಸು ಭಗವಾ ಹಾರಿಸ್ದಂಗೆ. ಅಲ್ಲ, ಈಗ ವಿಧಾನಸೌಧದ ಮೇಲೆ ಹಾರಿಸ್ತೀನಿ ಅಂದ್ರೆ ಅದ ಕೆಳಗೆ ರಾಷ್ಟ್ರ ಧ್ವಜಕ್ಕಿಂತ ಕೆಳಗಡೆ ಅಂತ. ರಾಷ್ಟ್ರ ಧ್ವಜ ನಮ್ ಶ್ರೇಷ್ಠ, ಹೌದು. ನಮ್ಮ ಸಂವಿಧಾನ, ನಮ್ಮ ರಾಷ್ಟ್ರ ಧ್ವಜ ಅವು ಎರಡೂ ನಮ್ಗೆ ಶ್ರೇಷ್ಠ. ಅವಕ್ಕೆ ನಾವು ಗೌರವ ಪಟ್ಟೆ ಕೊಡ್ತೀವಿ ಎಲ್ಲ. ಅದ್ರ ಕೆಳಗೆ ಈಗ ಶಿವಸೇನಾ ಇದೆ, ಮುಂಬೈ ಪಾಲಿಕೆ ಮೇಲೆ ಭಗವಾ ಜೆಂಡಾ ಹತ್ರ. ಭಗವಾ ಜೆಂಡಾ ಅಂದ್ರ ಆಡಳಿತ ವ್ಯವಸ್ಥೆಯಲ್ಲಿ ಭಗವಾ ತರ್ತೀವಿ. ಮತ್ತೇನಾದ್ರು ಬಿಡ್ಕೊಂಡ್ರಿ ಸರ್? ಎಲ್ಲಿ ನಮ್ಮ ರಾಜ್ಯ ಉಳಿಬೇಕು, ದೇಶ ಉಳಿಬೇಕು, ಸನಾತನ ಧರ್ಮ ರಕ್ಷಣೆ ಆಗ್ಬೇಕು. ದೇಶದ್ರೋಹಿಗಳು, ಭ್ರಷ್ಟರು, ರಾಜಕಾರಣಿಗಳು ಎಲ್ಲ ಪಾರ್ಟಿಯಾಗ ಎಲ್ಲ ಜೈಲಿಗೆ ಹೋಗ್ಬೇಕು ಅಂತ್ಯಾಗಿ ಮನೆ ಹಾಕಿ ಅಷ್ಟೇ. SIR ಗೆ ರಾಜ್ಯದಲ್ಲಿ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕಡೆಗೆ ಎಚ್ಚರಿಕೆ ಕೊಟ್ಟಿದ್ವಿ. SIR ಗೆ ಯಾವುದೇ ರಾಜ್ಯದವರು ಮಾಡಬಾರ್ದು, ಎಲ್ಲಾ ರೀತಿಯಿಂದ ಸಹಕಾರ ಕೊಡಬೇಕು. SIR ಮಾಡೋದ್ರಿಂದ ಕಾಂಗ್ರೆಸ್ನವ್ರಿಗೆ, ಮಮತಾ ಬ್ಯಾನರ್ಜಿಗೆ, ಗುಲಾಂ ಸಿಂಗ್ ಯಾದವ್ಗೆ ಯಾಕೆ ತೊಂದರೆ ಆಗ್ಲಕತ್ತದ? ಇವರೆಲ್ಲ ಫೇಕ್ ವೋಟರ್ಸ್ ಅದಾರಲ್ಲ. ಅದರಿಂದ ಇವತ್ತು ತಮಿಳುನಾಡಿನಲ್ಲಿ 1 ಕೋಟಿ ಸಮೀಪ ಸಿಕ್ಕಾರೆ. ಇವತ್ತು ಪಶ್ಚಿಮ ಬಂಗಾಳದಂತೂ ದೊಡ್ಡ ಅವ್ರ ಸಂಘರ್ಷ ನಡೆದದ. ಆಸಾಮದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಹೊರಗೆ ಹಾಕಲಕತ್ತಾರೆ. SIR ಆಗ್ಬೇಕು. ಬಿಜಾಪುರ ನಗರದಲ್ಲಿ ಸುಮಾರು 15 ರಿಂದ 18 ಸಾವಿರ ಬೋಗಸ್ मतदार ಅಂತ ಹೇಳಿ ಅಂಕಿ ಸಂಖ್ಯೆ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।